ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ನಾನೇನು ಟಿ ವಿ ಪತ್ರಿಕೆಯಲ್ಲಿ ಅಷ್ಟಿಲ್ಲ, ಸುಮ್ಮನೆ ಎಷ್ಟು ಪ್ರಾಣೇಶ್ ಗುರುಗಳ ಮಾಮನಿ ಅಣ್ಣನವರ ಒಂದೆರಡು ಮಾತುಗಳನ್ನು ಕೇಳಿ ಇನ್ಸ್ಪೈರ್ಗೊಂಡು ಮಾತನಾಡ್ತಕ್ಕಂಥ ಸ್ಥಳೀಯ ಪ್ರತಿಭೆ. ನಾನು ಅಲ್ಲಿ ಕುಂತು ನೋಡ್ತಿದ್ದೆ. ನೋಡೋ ಸಂದರ್ಭದಲ್ಲಿ ಇಡೀ ದಿನದ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಾ ಅಲ್ಲಿ ಕುಂತು ನೋಡಿದಾಗೆ ಕೆಲವೊಬ್ಬರು ನಗಲಾಗತ್ತಿದ್ರು, ಕೆಲವೊಬ್ಬರು ನಗಲಾಗಿದ್ದರು. ನಿಮ್ಮ ಪರಿಸ್ಥಿತಿ ಏನದನೋ ಯಾರಿಗೆ ಗೊತ್ತು. ಸುಮ್ಮನೆ ಬಿಟ್ಟರೆ ಸಾಕಯ್ಯದ. ಈ ಸಂಸ್ಥೆಯವರಿಗೆ ಅಂಜಿ ತೊಡೆ ಮಂದಿ ಕುಂದ್ರೋರು ಇರ್ತಾರೆ. ಈ ಸುಮ್ಮನೆ ಎಲ್ಲರಿಗೂ ನಗರಿ ಅಂದ್ರೆ ಏನೇನಾಗಲಿಕ್ಕಿಲ್ಲ ಅವರ ಪರಿಸ್ಥಿತಿ. ಆದರೂ ಕೂಡ ನಗ್ತಾ ಇದ್ದೀರಿ. 84 ಲಕ್ಷ ಜೀವರಾಶಿಗಳಲ್ಲಿ ನಗುವ ಪ್ರಾಣಿ ಯಾವುದಾದ್ರೂ ಇದ್ದರೆ ಅದು ಮನುಷ್ಯ ಪ್ರಾಣಿ ಮಾತ್ರ. ಮನುಷ್ಯಾಗಿ ಬಿಟ್ಟರೆ ತಂಗಿದ್ದಾರೆ, ಮನುಷ್ಯಾಗಿ ಬಿಟ್ಟರೆ ಮತ್ತೆ ಯಾರೂ ನಗಲ್ಲ. ಇಲ್ಲಿಯವರೆಗೆ ಯಾರ್ಯಾರು ನಕ್ಕೀರಿ ಅವರೆಲ್ಲರೂ ಮನುಷ್ಯರು. ಈಗ ನಗಲಿಕ್ಕೆ ಶುರು ಮಾಡಿದ್ರು ನೋಡ್ರಿ ಒಬ್ಬರು ಇವನು ಸುಮ್ಮನೆ ದನ ಆಗೋದು ಬೇಡಲೇ, ಸುಮ್ಮನೆ ನಕ್ಕು ಬಿಡಮ್ಮ ಅಂಥೇಳಿ. ಆದರೆ ಯಾರು ನಕ್ಕಿಲ್ಲ ಅವರು ಸಾಕ್ಷಾತ್ ದೇವರುಗಳು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಚಪ್ಪಾಳೆ ಹೊಡೆದವರಿಗೆ ಧನ್ಯವಾದಗಳು, ಹೊಡಿಲಾರದವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ, ಈಟ್ ಹೇಳಿದರೂ ಕೂಡ ಚಪ್ಪಾಳೆ ಬಾರಿಸದೆ ಇದ್ದಿರುವ ಹುಟ್ಟಿದ್ದು ಸಾರ್ಥಕ ಆಯಿತು. ಈ ಕೃಷಿ ಜಾತ್ರೆಯಲ್ಲಿ ಶಶಿಕಾಂತ್ ಪಾಟೀಲ್ ಅವರ ಅಧ್ಯಕ್ಷತೆಯ ಜೊತೆಯಲ್ಲಿ ನಮ್ಮೂರಿನ ಗೌಡ್ರ ಎದುರುಗಡೆ ನಾನು ನಿಂತು ಮಾತಾಡ್ತಾ ಇದ್ದೀನಿ. ರವಿಕಾಂತ್ ಪಾಟೀಲ್ ಅವರು ಎದುರುಗಡೆ ಕುಂತಾರೆ, ಅವ್ರ ಸಮ್ಮುಖದಲ್ಲಿ ನಾನು ಮಾತಾಡೋದು. ಶರಣು ಪಪ್ಪ ಅಣ್ಣರವರ ಜೊತೆಯಲ್ಲಿ ಅವರ ಮನೆಯಲ್ಲೆಲ್ಲ ನಮ್ಮ ತಾಯಿ ತಂದೆ ಎಲ್ಲ ಕೆಲಸ ಮಾಡಿರ್ತಕ್ಕಂಥವರು ಇವತ್ತು ನನ್ನನ್ನು ಸೌಜನ್ಯಪೂರ್ವಕವಾಗಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್, ಕಲ್ಯಾಣ ಎನ್ನುವ ಶಬ್ದದ ಅರ್ಥವೇ ಮಾನವೀಯತೆಯ ಅಂತಃಕರಣದ ಮೌಲ್ಯಮಾಪನ ಅಂತ ಅರ್ಥ. ಕಲ್ಯಾಣ ಎನ್ನುವ ಶಬ್ದದ ಅರ್ಥವೇ ಮಾನವೀಯತೆಯ ಅಂತಃಕರಣದ ಮೌಲ್ಯಮಾಪನ. ಈ ನಾಡಿಗೆ ಯಾರೇ ಶರಣರು ಬಂದರೂ ಮೊದಲು ಇಲ್ಲಿಯ ಮಣ್ಣನ್ನು ತೆಗೆದುಕೊಂಡು ತಲೆಗೆ ಹಚ್ಕೋತಿದ್ರು. ಯಾಕೆ ಹಚ್ಕೋತಿದ್ರು ಅಂದರೆ ಇದು ಕಲ್ಯಾಣ ನಾಡಿನ ಹೆಬ್ಬಾಗಿಲು, ಅನ್ನ ಕೊಡ್ತಕ್ಕಂಥ ಅನ್ನದಾತನ ತವರೂರು ಅಂಥೇಳಿ ಈ ಮಣ್ಣಿಗೆ ಈ ತಲೆಯನ್ನು ಬಾಗಿ ಹೋಗ್ತಕ್ಕಂಥ ಎಷ್ಟೋ ಜನರ ಇತಿಹಾಸವನ್ನು ನೀವೆಲ್ಲ ಕೇಳಿದ್ದೀರಿ. ಬಂಧುಗಳೇ, ಕೃಷಿ ಜಾತ್ರೆ ಬೆಳಗಿನ ಜಾವ ಕನೇರಿ ಶ್ರೀಗಳು ಮಾತಾಡಿದ್ರು. 64 ಕಲೆಗಳು, 14 ವಿದ್ಯೆಗಳು, 6 ಉಪಾಂಗಗಳು, 4 ವೇದಗಳು, ಶಿಕ್ಷಾ, ಕಲ್ಪ, ನಿರೀಕ್ಷಾ, ಛಂದಸ್ಸು, ವ್ಯಾಕರಣ, ಮೀಮಾಂಸಾಶಾಸ್ತ್ರ, ಜ್ಯೋತಿಷಶಾಸ್ತ್ರ, ಅರ್ಥಶಾಸ್ತ್ರ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಕ್ಷರ, ಗೋಪರೀಕ್ಷೆ, ಗಜಪರೀಕ್ಷೆ, ಗಣಿತ, ಗಂಧರ್ವ, ಮೂಲಿಕಾಸಿದ್ಧಿ, ಗುಟಕಾಸಿದ್ಧಿ, ಅಣಿಮ, ಗರಿಮ, ಲಗಿಮ, ಪ್ರೋಕಾವ್ಯ, ಪ್ರಾಪ್ಯ, ಈಶತ್ವ, ವಶಿತ್ವ, ಇಂದ್ರಜಾಲ್, ಮೈಂದ್ರಜಾಲ್, ಅಗ್ನಿಸ್ತಂಭನ, ವಾಯುಸ್ತಂಭನ, ಜಲಸ್ತಂಭನ, ಈಟ್ ಹೇಳಿದ್ರು ಚಪ್ಪಾಳೆ ಹೊಡಿಲಾರ್ದವ್ರ ಸ್ತಂಭನ. ಕೋಟಿ ವಿದ್ಯೆಯಕ್ಕಿಂತಲೂ ಮೇಟಿ ವಿದ್ಯೆಯೇ ಮೇಲಂಥೇಳಿ ಹೇಳಿರ್ತಕ್ಕಂಥ ಕಾರಣ ಏನಂದರೆ ಎಲ್ಲ ವಿದ್ಯೆಗಳು ನಮ್ಮ ಅನ್ನದಾತನ ವಿದ್ಯೆಕ್ಕಿಂತ ಕಡಿಮೆ ಇರತಕ್ಕಂಥ ವಿದ್ಯೆಗಳೇ. ಬಂಧುಗಳೇ, ಇವತ್ತು ನಾವು ನಗಿಸ್ತಾ ಇದ್ದೀವಲ್ಲ, ನಗಿಸೋರ್ದು ಇಂಪಾರ್ಟೆಂಟ್ ಅಲ್ಲ. ಅನ್ನದಾತ ಮೊದಲು ನಕ್ಕಾಗ ಇಡೀ ದೇಶ ನಗಬಲ್ಲದು, ಇಡೀ ಜಗತ್ತು ನಗಬಲ್ಲದು. ಯಾಕಂದರೆ ರೈತನಿಗೆ ನೇಗಿಲವೇ ಪೆನ್ನು, ಬರೆದು ಬರೆದು ಬಾಗಿದೆ ಬೆನ್ನು, ಅವನು ರಚಿಸುವ ಕಾವ್ಯವೇ ಹೊನ್ನು. ಚಳಿಗೆ ಎದರಲಿಲ್ಲ, ಮಳೆಗೆ ಮುದಡಲಿಲ್ಲ,
ಬಿಸಿಲಿಗೆ ಅಪ್ಪಿಕೊಳ್ಳಲಿಲ್ಲ. ಒಪ್ಪಿಕೊಂಡ ನೆಲದಲ್ಲಿ ಅಪ್ಪಿಕೊಂಡು ಮತ್ತೆ ಮತ್ತೆ ನೇಗಿಲವೆಂಬ ಪೆನ್ನನ್ನು ಹಿಡಿಯುತ್ತಿದ್ದಾನೆ ನನ್ನ ರೈತ. ರೈತನು ಸುರಿಸಿದ ಬೆವರು ಮಣ್ಣಿಗೆ ನನ್ನ ದೇಹದ ಬೂದಿಯು ಬೆರೆತು ಸಮರಸವಾದರೆ ನಾ ತಿಳಿದ ಸ್ವರ್ಗದ ಹಾದಿಯು ಎನ್ನುವ ಚೆನ್ನವೀರ ಕಣವಿಯವರ ಮಾತು. ಇದು ಬಹಳಷ್ಟು, ಯಾಕಂದರೆ ನಮ್ಮದು ನಗಲಿಕ್ಕೆ ಕೊಟ್ಟಿರ್ತಕ್ಕಂಥ ಸಮಯ. ನಾನು ಹೆಚ್ಚು ರೈತನ ಬಗ್ಗೆ ಮಾತನಾಡ್ತಕ್ಕಂಥ ಸಮಯ ಅಲ್ಲ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ಯಾಂಟ್ ಉಟ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಯುವಕರೇ, ನಿಮ್ಮನ್ನು ಕೈ ಜೋಡಿಸ್ತೀನಿ. ದಯವಿಟ್ಟು ಈ ಧೋತ್ರ ಉಟ್ಕೊಂಡವರು, ಲುಂಗಿ ಉಟ್ಕೊಂಡವರು, ತಂಗ್ಯಾರೆ ಧೋತ್ರ ಉಟ್ಕೊಂಡವರು, ಈ ಲುಂಗಿ ಹಾಕ್ಕೊಂಡಿವು, ತಲೆ ಮೇಲೆ ಟೋಪಿ ಇಟ್ಕೊಂಡವರು, ಇವು ಭಾಳ ಕನಿಷ್ಠ ಅಂತ ದಯವಿಟ್ಟು ತಿಳ್ಕೊಬೇಡ್ರಿ. ಮೊನ್ನೆ ನೀವೆಲ್ಲ ಬೆಂಗಳೂರಿನ ಒಂದು ಮಾಲ್ದಲ್ಲಿ ನೋಡಿದ್ರಿ, ಒಬ್ಬ ಧೋತಿ ಹಾಕ್ಕೊಂಡು ಮನುಷ್ಯಾಗ ಒಳಗೆ ಬಿಲ್ಡಾರ್ದಕ್ಕೆ ಇಡೀ ವಿಧಾನಸೌಧನೇ ನಡುಗಿತ್ತು ಬಂಧುಗಳೇ, ಇಡೀ ವಿಧಾನಸೌಧನೇ ನಡುಗುತ್ತು. ಯಾಕೆ ನಡುಗುತ್ತಂದರೆ ಆ ಧೋತಿಯಿಂದ, ಆ ತಲೆ ಮೇಲಿರುವ ಟೊಪ್ಪಿಗೆಯಿಂದ. ಭವಿಷ್ಯದಲ್ಲಿ ಇದ್ದಿರ್ತಕ್ಕಂಥ ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ನಮ್ಮಪ್ಪನ ತಲೆ ಮೇಲಿನ ಟೊಪ್ಪಿಗೆ, ನಮ್ಮಪ್ಪನ ತಲೆ ಮೇಲಿನ ರುಮ್ಮಲ್, ನನ್ನ ತಾಯಿಯ ತಲೆ ಮೇಲಿನ ಸೆರಗಿನಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಂತೇಳಿ ಬಾಲಗಂಗಾಧರ ತಿಲಕರವರು ಈ ದೇಶದ ಘನತೆ ಬಗ್ಗೆ ಮಾತನಾಡ್ತಾರೆ. ನಮ್ಮದು ಏನಾಗಿ ಬಿಟ್ಟಾದ್ರಿ, ಅವೆಲ್ಲ ಈ ಸಾಫ್ಟ್ವೇರ್, ಹಾರ್ಡ್ವೇರ್, ಹಂಡ್ರ್ವೇರ್ ಬಂದು ನಾವು ಏನಿದ್ದೀವಿ ಅನ್ನೋದೇ ತಿಳಿಸ್ಕೊಳ್ಳಾರ್ದಂಥ ವಾತಾವರಣದಲ್ಲಿ ಇದ್ದೀವಿ. ರೈತರಂದ್ರ ಪ್ಲೇನೆ ಎಲ್ಲೇ ಬಸ್ನಲ್ಲಿ ಒಂದು ಸ್ವಲ್ಪ ಜಾಗ ಸಿಕ್ಕರೆ ಜಾಗ ಕೊಡಬೇಕು. ಅವ್ರು ನಿಂತರೆ ನಾವು ಅವರನ್ನು ಆಸನದ ವ್ಯವಸ್ಥೆ ಮಾಡಿ ನಾವು ಅವರಿಗೆ ಜೀವನದ ಮೌಲ್ಯವನ್ನು ಹಾದಿ ತೋರಿಸ್ಬೇಕು. ಭಾಳ ಜನ ಹುಡುಗರು ಏನು ಮಾಡ್ತಾರೆ, ಮತ್ತು ತಮ್ಮ ಜ್ಞಾನವನ್ನು ಎದುರಿನವನಿಗೆ ತಿಳಿದಾಗ ಮಾತನಾಡಬೇಕು. ಬೆಂಗಳೂರಿಗೆ ನಡೆದಾನ್ರಿ, ಅವ್ರ ಮಗ ಅಲ್ಲೇ ಬೆಂಗಳೂರಲ್ಲೇ ಇದ್ದ. ಬೆಂಗಳೂರಲ್ಲಿ ಇದ್ದ ಸಂದರ್ಭದಲ್ಲಿ ಅವ್ರ ಅಪ್ಪಗೆ ರಿಸರ್ವೇಷನ್ ಮಾಡಿಸ್ಯಾನ. ಅದು ಪಾಪ ರಾತ್ರಿ ಉಂಡು ಉದ್ಯಾನ ಎಕ್ಸ್ಪ್ರೆಸ್ದಾಗ ಮಕ್ಕೊಂಡು ಬಿಟ್ಟಾನ್ರಿ. ಅದು ಟ್ರೈನ್ ನಡೆದದ. ಅವ ಏನು ಮಾಡ್ಯಾನ್ರಿ, ಮುತ್ಯ ಮಾರಿ ಆ ಕಡೆ ಮಾಡಿ ಕಚ್ಚಿ ಈ ಕಡೆ ಕಡಿ ಮಾಡಿ ಮಕ್ಕೋಣ. ಇವ ಮಗ ಅದೇ ಸ್ಲೀಪರ್ದಾಗ ಸುಮ್ಮನೆ ಒದರ್ಲಕತ್ತದ ಇದು ಓದಿ. ಐ ಆಮ್ ಇನ್ ಗೋಯಿಂಗ್ ಟು ಇನ್ ಬೆಂಗಳೂರು ಗೋಯಿಂಗ್ ಟು ಇನ್ ಅಮೇರಿಕಾ, ಐ ಆಮ್ ಇನ್ ಫಿಲಾಸಫಿ, ಐ ಆಮ್ ಇನ್ ಗ್ರೇಟ್ ಫಿಲಾಸಫಿ, ಐ ಆಮ್ ಇನ್ ಟೂ ಮಚ್, ಐ ಆಮ್ ಇನ್ ಗ್ರೇಟ್ ಯಾಕೆ ಒದರ್ಬೇಕು ಅಲ್ಲಿ? ಯಾವ ಕೇಳಕತ್ತ ನೀನು? ಸುಮ್ಮನೆ ನಾಯಿ ಒದರ್ದಂಗೆ ಒದರ್ಲಾಗತ್ತದ ರೀ. ಅಷ್ಟೊತ್ತಿಗೆ ಆ ಮುತ್ತೆ ಏನು ಮಾಡ್ಯಾನ್ರಿ, ಕಚ್ಚಿ ಇವನು ಕಡಿ ಮಾಡಿ ಮಕ್ಕೋಣನ. ಆ ಕಚ್ಚಿ ಕೈ ಹಚ್ಚಾನ ಹೋಗಿ. ಆ ಮುತ್ತೆನ ಕಚ್ಚಿ ಕೈ ಹಚ್ಚಿ ವಾಟ್ ಈಸ್ ದಿಸ್ ಅನ್ಬೇಕಾ? ಅಲ್ಲಿ ಯಾಕ್ರಿ, ಅದು ಏನು ದೊಡ್ಡ ಇದನ್ನ ಹೋಗಿ ಆ ಕಚ್ಚಿಗೆ ಕೈ ಹಿಡಿದ್ರು ಪ್ಲೇನೆ ಅವ ಮುತ್ತೆ ಏನೂ ಅಲ್ಲಿಲ್ಲ. ಅವ ಎದ್ದು ಇವ ಏನು ಮಾಡಿದ್ರಿ, ಬೂಟ ಪ್ಯಾಂಟ ಟೈ ಹಾಕ್ಕೊಂಡಿದ್ದ. ಅವನು ಟೈ ಕೈ ಹಚ್ಚಿ, ಇಂಗ್ಲೀಷ್ ಬರ್ತಿದ್ದಿಲ್ಲ ಅವ ಮುತ್ಯಾಗ, ದಿಸ್ ಈಜ್ ಅಂದ. ಅವ ಏನು ಅನ್ಬೇಕ್ರಿ, ದಿಸ್ ಈಸ್ ಟೈ ಅಂದವ, ಓದ್ದವ. ಇವ ನಮ್ಮ ಮುತ್ತೆ ಏನಂದ, ದಿಸ್ ಈಸ್ ಬ್ಯಾಕ್ ಟೈ ಅಂದವ. ಬ್ಯಾಕ್ ಟೈ ಅಂದ್ರು ಪ್ಲೇನೆ ಬೆಂಗಳೂರಿಗೆ ಹೋಗೋತಕ್ಕ ಹುಚ್ಚನಾಯಿ ಕುಂತಂಗೆ ಕುಂತಿತ್ತದು. ಎದರ್ನವ್ರನ್ನು ಎಂದೆಂದಿಗೂ ಸಣ್ಣವನಂತ ತಿಳಿದುಕೊಳ್ಳಬಾರದು. ಯಾಕಂದರೆ ಎಲ್ಲಿ ಸಣ್ಣತನ ಇರ್ತದೋ ಅಲ್ಲಿ ದೊಡ್ಡತನ ಇರ್ತದೆ ಬಂಧುಗಳೇ. ಅಲ್ಲೆಲ್ಲ ಮಾಲ್ ಎಲ್ಲ ತೆಗೆದಾರ್ರಿ ಅಂಗಡಿಗಳು. ಸ್ವಲ್ಪ ಚಪ್ಪಲಿ ಬಿಡ್ತೀವಂದ್ರೆ ಬಿಟ್ಟು ಹೋಗ್ರಿ ಸರ್ ಅಂತ. ಚಪ್ಪಲಿ ಬಿಟ್ಟು ಹೋಗ್ರಿ, ಕಾರ್ಯಕ್ರಮ ನೋಡ್ಕೊಂಡು ಆಮೇಲೆ ಬಂದು ಒಯ್ಯಿರಿ ಅಂತಾರೆ. ಈಗ ಗುಂಡಣ್ಣ ಡಿಗ್ಗಿ ಆಡ್ಕೋತಾನೆ ಸತ್ತ ಅಂತೇಳಿರಿ. ಒಂದು 5 ಮಿನಿಟ್ ಹೆಣ ನಿಮ್ಮ ಅಂಗಡಿಯಾಗ ಇಡ್ತಾರಂದ್ರೆ ಮೊದಲು ಮೆಟ್ಟ ತೋತಾನವ, ಅದೇ ಮೆಟ್ಟ ತೊಗೊಂಡೆ ಹೊಡಿತಾನ್ರಿ ಅವ. ಯಾಕಂದರೆ ಮೆಟ್ಟಿಗೆ ಕಿಮ್ಮತ್ತಿದೆ, ಈ ಶರೀರಿಗೆ ಕಿಮ್ಮತ್ತಿಲ್ಲ ಅಂತಂದ ಮೇಲೆ ಯಾವಾಗ ಜೀವನದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂದರೆ ಬಂಧುಗಳೇ, ಈಗ ಏನಾಗ್ಯದಂದ್ರೆ ಈಗ ಇತ್ತೀಚೆಗೆ ನಮ್ಮ ಊರಿಗೆ ಹೋಲಕ್ಕೆ ಜೀಪು, ಟಮ್ಟಮಿ, 10 ವೆಹಿಕಲ್ಗಳಾಗ್ಯಾವ. ಮೊದಲು ನೋಡ್ಬೇಕ್ರಿ, ನಮ್ಮ ಊರಿಗೆ ಹರಸೂರಿಗೆ ಹೋಗ್ಬೇಕಾದ್ರೆ ಹೆಬ್ಬಾಳು ಲೋಕಲ್ ಒಂದೇ ಬರ್ತಿತ್ತು. ಸೀಟ್ ಹಿಡಿಯೋ ಸಲುವಾಗಿ ಏನು ಮಾಡ್ತಿದ್ರಿ, ಯಾರು ಬೇಕವ್ರು ಆ ಸೀಟ್ ಹಿಡಿಯೋ ಸಲ ಬ್ಯಾಗೇ ಒಟ್ಟಾಗ್ತಿದ್ರು, ಬುಕ್ಕೆ ಒಟ್ಟಾಗ್ತಿದ್ರು, ತಲೆ ಮೇಲಿನ ಟೋಪಿನೇ ಒಟ್ಟಾಗ್ತಿದ್ರು. ಒಬ್ಬ ಟೈರಿನ ಮೇಲೆ ಏನು ಮಾಡ್ಯಾನ್ರಿ, ಏರಿ ಥೂ ಅಂತ ಉಗುಳ್ಯಾನ. ಇಡೀ ಸೀಟಿನ ತುಂಬ ಹಾಕಂತ ಥೂ ಅಂತ ಉಗುಳ್ಯಾನ. ಆ ಸೀಟ್ ತುಂಬ ಉಗುಳೆ ಪೂರ.
ಎಲ್ಲರೂ ಬಂದರು, ನೋಡಿದ್ರು. ಇಲ್ಲಿ ಕುಂದ್ರಬೇಕಂದ್ರೆ ಉಗುಳ್ಯಾರ ಬ್ಯಾಡ, ಉಗುಳ್ಯಾರ ಬ್ಯಾಡ, ಉಗುಳ್ಯಾರ ಬ್ಯಾಡ ಅಂತ ಅನ್ಕೋತಾನೆ ಒಬ್ಬ ಮುತ್ತೆ ಏನು ಮಾಡ್ದ, ಹಣ್ಣಾಗಿ ಹೊಲ್ದಾಗ ದುಡಿಯ ಮುದಕ್ಕ ಮೊಮ್ಮಗನಿಗೆ ಕರ್ಕೊಂಡು ಆ ಸೀಟಿನ ಬಳಿ ಬಂದ. ಆ ಪಾರೇನಂತ್ರಿ, ಮುತ್ತೆ ಇಲ್ಲಿ ಯಾರೋ ಉಗುಳ್ಯಾರ ಕುಂದ್ರದ ಬೇಡ, ಸುಮ್ ಕುಂದ್ರಲ್ಲೇ ನಿಮ್ಮ ಆಯ್ದೊಂದು ಸೀರೆ ಅದ ಅಂತೇಳಿ ಅದೇ ಸೀರೆ ಒರೆಸಿ ಕುಂತ. ಅವನು ದೋತರಲ್ಲಿ ಒರೆಸಲಿಲ್ಲ, ಸೀರೆ ಒರೆಸಿ ಕುಂತ. ಬಸ್ ರಶ್ ಆಯಿತು. ಅವ ಮಗ ಉಗುಳ್ದವ ಅಂತವಂದ್ರೆ ನೀವು ಓದಿ ಬರ್ದವನ, ಅವ ಚಂದ ಓದಿ ಬರ್ದವನ. ಹಿಂಗೆ ಬಂದ ಅವನ ಎದುರು ಇನಿಷಿಯೇಟ್ ಮಾಡ್ಕೊಂಡು, ಮುತ್ಯ ಹೇಳ, ಇದು ಸೀಟ್ ನಾ ಹಿಡ್ದೀನಿ. ಅವಾಗ ಅವ ಏನಂದನ್ರಿ ಮುತ್ಯ, ಏನು ಗ್ಯಾರಂಟಿ ಅಂದವ. ಏನು ಗ್ಯಾರಂಟಿ ಅಂದ್ರ ಪ್ಲೇನೆ ಅವ ಏನಂದ್ರಿ, ನಾ ಉಗುಳೀನಿ ಅಂದವ. ಇವ ಮುತ್ತೆ ಏನಂದ, ನಾ ಒರೆಸೀನಿ ಅಂದಿವ. ನಾ ಉಗುಳೀನಿ, ನಾ ಒರೆಸೀನಿ, ನಾ ಉಗುಳೀನಿ ಒರೆಸಿನ ಅಂದ್ರ ಪ್ಲೇನೆ ಅವ ಏನು ಮಾಡಕತ್ತಿದ್ರಿ ಮಗ ಉಗುಳ್ದವ ಹಿಂಗೆ ಮೀಸಿ ತಿರುಲಗತ್ತಿದ್ದು ಮೀಸಿ. ಈ ಮುತ್ತೆದೇವರು ಹೊಲ್ದಾಗ ಕೆಲಸ ಮಾಡೋರು ನಮ್ಮಂಥ ಹುಚ್ಚುಗಳಿಗೆ ಏಸು ಮಂದಿಗೆ ನೋಡಕ್ಕಿಲ್ಲ. ತಮ್ಮ ಮೀಸಿ ತಿರುಬೇಡ, ಮೀಸಿ ತಿರುವಿದ ರಾವಣ ಮಣಬುಕ್ಯಾನ, ಕೀಚಕ ಮಣಬುಕ್ಯಾನ, ದುರ್ಯೋಧನ ಮಣಬುಕ್ಯಾನ, ಇತ್ತೀಚೆಗೆ ಮೀಸಿ ತಿರುವಿ ವೀರಪ್ಪನ ಸಹಿತ ಮಣಬುಕ್ಯಾನ. ಮೀಸಿ ತಿರುತೆ ಮುತ್ಯ ಹೊಲ್ದಾಗ ಕೆಲಸ ಮಾಡವ, ಅಲ್ಲಿ ಇಲ್ಲಿ ದುಡ್ಯಾವ, ಲುಂಗಿ ಉಟ್ಕೊಂಡು ಧೋತ್ರ ಉಟ್ಕೊಂಡು ನಾಟಕ ಮಾಡ್ತೇನೆ ಅಂದಿವ. ತಮ್ಮ ಎಲ್ಲದಕ್ಕೂ ಬೈ, ಈ ಧೋತ್ರಕ್ಕೆ ಬೈಬೇಡ. ಹಾಸಿದರೆ ಹಾಸಿಗೆ ಆದೆ, ಉಟ್ಟಿಕೊಂಡರೆ ಲುಂಗಿ ಆದೆ, ಸುತ್ತಿಕೊಂಡರೆ ರುಮಾಲಾದೆ, ಸ್ನಾನ ಮಾಡಿದ ಮೇಲೆ ಒರೆಸಿಕೊಳ್ಳಲು ಟಾವೇಲಾದೆ, ನೀನ್ಯಾರಿಗಾದೋ ಫಿಟ್ ಪ್ಯಾಂಟ್ ಚುಡ್ದಾರ ಪೈಜಾಮ ಅಂದವ. ಅವಾಗ ಅವ ಏನಂದ, ಮುತ್ಯ ಅನಾವಂದಿನಿ ಇನ್ನು ಮುಂದೆ ಅನಲ್ಲ ಅಂದವ. ಅದಕ್ಕಾಗಿ ಈ ಜಗತ್ತಿನಲ್ಲಿ ನೀವು ಎಲ್ಲರಿಗೆ ಅಂಜಿಸ್ಲಿಕ್ಕೆ ಹೋಗ್ರಿ ಬಂಧುಗಳೇ. ನನ್ನ ಅನ್ನ ಕೊಡ್ತಕ್ಕಂಥ ರೈತನನ್ನ, ದೇಶ ಕಾಯ್ತಕ್ಕಂಥ ವೀರ ಯೋಧನನ್ನು, ಇವರನ್ನು ಯಾರು ಅವರನ್ನು ಮಾತನ್ನಾಡದೆ ಜೀವನದಲ್ಲಿ ಅವರನ್ನು ಪೂಜಿಸ್ತಕ್ಕಂಥ ವ್ಯಕ್ತಿತ್ವದ ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕದ ಈ ಚೇಂಬರ್ ಆಫ್ ಕಾಮರ್ಸ್ ಮಾಡಿರ್ತಕ್ಕಂಥದ್ದು. ಮಾಮನಿ ಅಣ್ಣವರು ಭಾಷೆ ಬಗ್ಗೆ ಮಾತಾಡಿದ್ರು, ಭಾಳ ಅಮೂಲ್ಯವಾಗಿರ್ತಕ್ಕಂಥ ಭಾಷೆದ ಬಗ್ಗೆ. ಏರಂಡಿ ನನ್ನ ಹೆಣ್ತಿತ್ತು, ಅವ್ರ ಮನೇನೂ ಸೋಲಾಪುರ. 20 ವರ್ಷದಿಂದ ಲಗ್ನ ಆಯ್ತು ರೀ. ಅವಾಗ ಯಾರೇನೋ ಬಸ್ ಲಾರಿ ಏನೂ ತೊಗೊಂಡು ಬರಲಿಲ್ಲ. ಒಂದು 10-15 ಮಂದಿ ಲಾವಾರಿ ಸಣಕ್ಕೆ ಬಂದಂಗೆ ಬಂದರು. ಮದಿ ಎಲ್ಲ ಮುಗೀತು. ಮುಗಿದ ಮೇಲೆ ಆ ಟ್ರೇನ್ದಾಗ ಏನಾಗ್ಯದ್ರಿ, ಆ ಮರಾಠಿ ಭಾಷೆದಾಗ ಅಳ್ಕೋತ ಬಂದರು. ಹಿಂಗ ಗುಡ್ದಾಗ ದಗ ಅನ್ಕೋತ ಆಕೆ ಕಳಿಸ್ಕೋತ ಬಂದು ಟ್ರೇನ್ದಾಗ ಒಳಗೆ ಕೂಡಿಸಿದ್ರು. ಆಗಿನ ಮಗಲಾಗೆ ನನಗೆ ಕೂಡಿಸಿದ್ರು. ಅರ್ಧ ಗಂಟೆ ಕುಂತೀವ್ರಿ ಅಣ್ಣ. ಆಕಿಗೆ ನನಗೆ ಮಾತಿಲ್ಲ, ನಾ ಆಕಿಗೆ ಮಾತಿಲ್ಲ. ಯಾಕಂದ್ರೆ ಆಕಿಗೆ ಕನ್ನಡ ಬರಲ್ಲ, ನನಗೆ ಮರಾಠಿ ಬರಲ್ಲ. ಇಲ್ಲಿ ಇವನವನು ಇದೀ ಅಂಥದ್ದು ಬಂತಂತೇಳಿ ನಾನೇ ಸ್ವಲ್ಪ ಏನು ಮಾಡಿದ್ರಿ, ಹಿಂಗೆ ಮಾಡಿ ಹಿಂಗೆ ತೊಡೆ ಮೇಲೆ ಕೈ ಇಟ್ಟ. ಆಕೆ ಏನು ಅನ್ಬೇಕ್ರಿ, ಅಯ್ಯೋ ಸೋಡಾ ಹೋ ಅಂದಳಕಿ. ಅವನು ಸೋಡಾ ಅಂದ್ರೆ ಹೊಸ್ದಾಗಿ ಲಗ್ನ ಆಗ್ಯದ. ಸೋಡಾ ಅರ್ಯಾಕೆ ಕುಡಿಯಲ್ಯಾಕ, 7 ಅಪ್ ಅರ್ಯಾಕೆ ಕುಡಿಯಲ್ಯಾಕ, ಮಿರಿಂಡ ಅರ್ಯಾಕೆ ಕುಡಿಯಲ್ಯಾಕ, ಒಂದು 6 ತಿಂಗಳ ಪಗಾರೇ ಹೋಗಲ್ಯಾಕ ಅಂಥೇಳಿ ನಾ ಏನು ಮಾಡಿದೆ, ಸ್ಟೇಷನ್ದಾಗ ಇಳಿದು 2 ಸೋಡಾ ತಂದು ಢೇಕೆ ಅಂಥೇಳಿ ಕೊಟ್ಟು ಬಿಟ್ಟೆ. ಆಕೆ ಕುಡಿತಿದ್ದಳು. ಸ್ವಾತಂತ್ರ್ಯ ಸಿಕ್ತಂತೇಳಿ ಭುಜ ಹೊಡೆದು ತೊಡೆ ಮ್ಯಾಲ ಕೈ ಇಟ್ಟೆ. ಮತ್ತು ಅಯ್ಯೋ ಸೋಡಾ ಹೋ ಅಂದಳು. ಮತ್ತು ಅವನು 2 ಸೋಡಾ ತಂದು ಕೊಟ್ಟಿನಿ, ಮತ್ತು ಸೋಡಾವೋ ಏನು ಮನ್ಯಾಗ ಕ್ವಾಟ್ರ್ ಕುಡಿತಿದ್ರೆ ಏನು ಮಾಡ್ತಿದ್ರಿ ಹಿಂದಕ್ಕೆ. ಅದು ಸೋಡಾವೋ ಅಂದ್ರೆ ಮುಟ್ಟಬೇಡ, ದೂರ ಸರಿ ಅಂತ್ರಿ. ಅದು ನಮಗೆ ಗೊತ್ತಾಗಲ್ಲಾಗ್ಯದ. ಮಾತು ಗೊತ್ತಾಗಲಿಲ್ಲ ಅಂದ್ರೆ ಹೆಂಗೆ ಆಯಾ ಸಂದರ್ಭದಲ್ಲಿ. ನಮ್ಮೂರಾಗ ಸಂಗಪ್ಪ ಅದಾನ್ರಿ. ಆ ಸಂಗಪ್ಪ ಮೊನ್ನೆ ಏನು ಮಾಡ್ದ, ಗುಂಡಣ್ಣ ನೀ ಯಾವಾಗ ಬೇಕವ ಬೆಂಗಳೂರಿಗೆ ಹೋಗ್ತಿ, ಸ್ವಲ್ಪ ನಾ ಬೆಂಗಳೂರು ನೋಡಿಲ್ಲ ತೋರಿಸೋ ಅಂದ. ನೋಡಲೆ ಹೋಲಿಕ್ಕೆ 2 ದಿನ ಬೇಕು, 3 ದಿನ ಹೋಗಿ ಹೆಂಗೆ ಬರ್ತೀನಿ. ಇಲ್ಲ ನಾ ಬರ್ತೀನಿ ಅಂದ್ರಿ. ನನ್ನ ವೆಹಿಕಲ್ದಾಗೆ ಕರ್ಕೊಂಡು ಹೋದೆ ಬೆಂಗಳೂರಿಗೆ. 2 ದಿನ ಹೋಗಿವ್ರಿ. ಹೋದ ಮೇಲೆ ಅಲ್ಲೆಲ್ಲ ಬೆಂಗಳೂರಲ್ಲಿ ಇಳಿದ್ವಿ. ನಿದ್ದೆ ಆಗಿರಲಿಲ್ಲ. ನಿದ್ದೆ ಆದ್ರೂ ನಮ್ಮ ಆಫೀಸ್ನಲ್ಲಿ ಹೋದಾಗೂ ಕೂಡ ನಾ ಎಷ್ಟು ಕಲಬುರಗಿ ಭಾಷೆಯಲ್ಲೇ ಸ್ವಲ್ಪ ಮಾತಾಡ್ತಾ ಇರ್ತೀನಿ. ಅಲ್ಲೆಲ್ಲ ನಗಿಸ್ತಾ ಇರೋದ್ರಿಂದ ನಮ್ಮ ಸಿಸ್ಟ್ರ್ ಎಲ್ಲ ಮಾತಾಡ್ತಾ ಇರ್ತಾರೆ ಹೋದ್ಮೇಲೆ. ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಇರೋದ್ರಿಂದ. ಏನು ಗುಂಡಣ್ಣ ಯಾವಾಗ ಬಂದ್ರಿ? ಮೇಡಮ್ ಅವರೇ ಈಗ ಬೆಳಗ್ಗೆ ಬಂದೇನ್ರಿ ಅಮ್ಮ. ಇನ್ನು ಚೆನ್ನಾಗೈತಾ ಪ್ರವಾಸ? ಏನು ಪ್ರವಾಸ ರೀ, ಬೆಳಗನ ವೆಹಿಕಲ್ ನಡೆಸ್ಕೊಂಡು ಬಂದೀನಿ ರೀ ಮೇಡಮ್. ತಿಂಡಿ ಇನ್ನೂ ಇಲ್ಲ ಮೇಡಮ್ ಅವರೇ, ಇನ್ನೂ ಸ್ವಲ್ಪ ತಿಂಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಮಾಡ್ತೀನಿ ಅಂತ ನಾ ಅಂದೆ. ಅಲ್ಲಿ ನಿಂತಿದ್ದಾರಲ್ಲ ಅವ್ರು ಯಾರು?
ಅವ್ನು ನಮ್ಮೂರವನೇ ಸಂಗಪ್ಪ ಅಂಥೇಳಿ ಬೆಂಗಳೂರು ನೋಡ್ಬೇಕಂತ ಬಂದಿದ್ದಾನೆ, ಅವನಿಗೆ ಕರ್ಕೊಂಬಂದೀನಿ. ಓಹೋ, ಬೆಂಗಳೂರು ನೋಡ್ತಾರಾ, ಏನು ಕರೆಸ್ರಿ ಅಂತಂದರು. ಏನು ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸ್ರೇನು? ನನ್ನ ಹೆಸರು ಸಂಗಪ್ಪ ರೀ. ಸಂಗಪ್ಪನವ್ರಿಗೆ ಹೇಗಿದ್ದೀರಾ? ಚಲೋ ಇದ್ದೀನಿ ರೀ, ಚಲೋ ಇದ್ದೀನಿ ಅನ್ಕೋತಾನ. ಅವ ಮೊದಲೇ 2 ದಿನ ಮೈ ತೊಗೊಂಡಿದ್ದಲ್ರಿ, ತುರ್ಸ್ಕೋತ ನಿಂತಾನ ಮಗ, ತುರ್ಸ್ಕೋತ ನಿಂತಾನ. ಈಕೆ ನನಗೆ ಕೇಳ್ದಂಗೆ ಅವನಿಗೆ ಕೇಳ್ಯ. ಓಹ್ ಸಂಗಪ್ಪನವ್ರೆ ನಿಮ್ಮ ತಿಂಡಿ ಅಂದಾಳ ಅವನಿಗೆ. ಅವೇನು ಅನ್ಬೇಕು, ಮೇಡಮ್ ಅವರೇ ನನಗೆ ತಿಂಡಿ ಎದ್ದಿದ್ದು ನಿಮಗೆ ಹೆಂಗೆ ಗೊತ್ತಾಯ್ತು ರೀ ಅಂತ ಅಮಾಲಾಗತ್ತಾನ. ಅದು ತಿಂಡಿ ಅನ್ನೋ ಶಬ್ದ ಅವನಿಗೆ ಗೊತ್ತಿಲ್ಲ ಮಗನಿಗೆ. ಅದಕ್ಕೆ ದೇಶ ಸುತ್ತಬೇಕು, ಕೋಶ ಓದಬೇಕು ಬಂಧುಗಳೇ, ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು, ಕನ್ನಡ ಭಾಷೆಯನ್ನು ಪೂಜಿಸಬೇಕು ಅಂತಲ್ಲಕ್ಕೆ ಕನ್ನಡದ ಅಭಿಮಾನದ ಈ ಒಂದು ಮಾತನ್ನು ಈ ಸಾಂದರ್ಭಿಕವಾಗಿ ಹೇಳಿರ್ತಕ್ಕಂಥ ಮಾತು. ಯಾಕಂತಂದರೆ ನಾನು ಕಲಬುರಗಿಯ ಆರೋಗ್ಯ ಇಲಾಖೆಯಲ್ಲಿ ವಾಹನ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ಒಂದು 4-5 ಹೆಣ ಹೊಡೆದೇನಿ ರೀ. ನಾ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂತಂದ್ರೆ ಹೀಗೆ ಒಂದಿಷ್ಟು ಭಗವಂತನ ಆಶೀರ್ವಾದದಿಂದ ಅದೇನೋ ಆ ಟೈಮ್ನಾಗ ಮೊಬೈಲ್ ನಮ್ಮ ಮನೆಗೆ ಕೊಟ್ಟುಬಿಟ್ಟೆ. ಉಳಿಯೋದೇ ಗ್ಯಾರಂಟಿ ಇಲ್ಲ, ಅದು ಆನ್ಲೈನ ಇನ್ಲೈನ ಏನೇನೋ ಅಂತ ಹೇಳಿದರು. ಇಟ್ಕೋರಿ ನೀವೇ ನಂದೇನು ಗ್ಯಾರಂಟಿನೇ ಇಲ್ಲ ಅಂಥೇಳಿ ಮನ್ಯಾಗ ಕೊಟ್ಟುಬಿಟ್ಟೆ. ವರ್ಷಾರು ತಿಂಗಳ್ರಿ ನಾ ವಾಟ್ಸಪ್ದಾಗಿಲ್ಲ, ಫೇಸ್ಬುಕ್ದಾಗಿಲ್ಲ, ಲೈಕ್ ಇಲ್ಲ, ಶೇರ್ ಇಲ್ಲ, 7-8 ತಿಂಗಳು ಹಿಡಿದು ಎದ್ರಾಗೂ ಬಂದಿಲ್ಲ ನಮ್ಮ ಮೊಬೈಲ್ದಾಗ. ಭಾಳ ಮಂದಿ ನಮ್ಮ ದೋಸ್ತರಿಗೆ, ನನ್ನ ಗೆಳೆಯರಿಗೆ, ನಮ್ಮ ಸಂಬಂಧಿಕರಿಗೆ ಏನಾಗ್ಯದ್ರಿ, ಗುಂಡಣ್ಣ ಒಟ್ಟೆ ಎದ್ರಾಗೂ ಬರಲ್ಲಾಗ್ಯಾನ, ಮಗ ಇವ ಹಾರ್ಯಾನ ಅಂತ ತಿಳ್ಕೊಂಡಾರ. ಹೋಗ್ಯದ ಮಗ. ಇದು ಕೋವಿಡ್ದಾಗ ಯಾರೂ ಬಂದು ಮಾತಾಡ್ಸಲ್ಲ ಆ ಸಂದರ್ಭದಲ್ಲಿ. ಕೊನೆಗೇನಾಯ್ತು ರೀ, ಧಾರವಾಡದಿಂದ ನನ್ನ ಗೆಳೆಯ ರಾಮಚಂದ್ರ, ಗುಂಡಾಣೇನು ಹನನೋ ಹೋಗ್ಯಾನೋ ನೋಡ ಮರಿ ಹಚ್ಚಮ್ಮ ಅಂತೇಳಿ ಫೋನ್ ಹಚ್ಚಾನ್ರಿ. ಹಲೋ ಹಲೋ, ಅದು ಸೀದಾ ನಮ್ಮ ಮನೆಗೆ ಹೋಗ್ಯದ್ರಿ. ನಮ್ಮ ಮನೆಯವ್ರಿ ಹಲೋ, ಅಕ್ಕೋರೆ ಗುಂಡಾಣ ರೀ, ಇದು ನಮ್ಮ ಮನೆಗೆ ಏನಂದಾಳ್ರಿ ಹಳ್ಳಿ ಭಾಷೆದಾಗ. ಹೋದ್ರಲ್ರಿ, ಕನ್ಫರ್ಮ್ ಆಯ್ತು ಅವನಿಗೆ. ನಾನು 5,000 ರೂಪಾಯಿ ಹೋದು. ಅವ ಅದಕ್ಕೆ ಹಚ್ಚನ ಮಗ, ನಾ ಏನು ಉದ್ದಿ ಇಳಿದೇನೋ ಹೋಗೇನೋ ಅದ್ರ ಬಗ್ಗೆ ಹಚ್ಚಲ್ಲ. ಗುಂಡಾಣ ರೀ ಹೋದನಲ್ರಿ, ಯಪ್ಪ ಮುಂದೆ ಬಿಟ್ಟಿಲ್ಲ ರೀ. ಏನಾಗಿತ್ತು ರೀ, ಟೈಮ್ ಆಗಿತ್ತು ರೀ. ನಾ ಅವತ್ತು ಶರಣಬಸಪ್ಪನ ಗುಡಿಗೆ ದರ್ಶನಕ್ಕೆ ಹೋಗಿದ್ದೆ. ಎಲ್ಲಿಗೆ ಹೋಗ್ಯಾನ್ರಿ, ದೇವ್ರ ಬಲ್ಲಿ ಹೋಗ್ಯಾನ ನೋಡ್ರಿ. ಮುಂದಕ್ಕೆ ನಮ್ಮನ್ಯಾಗ ಬಿಟ್ಟಿಲ್ರಿ, ನೀವು ದೇವ್ರ ಬಲ್ಲಿ ಹೋರಿ ಅಲ್ಲೇ ಸಿಗ್ತಾನ ಅಂದಾಳಿಕಿ. ಅವ ಅಂದ, ಥೂ ನಿಮ್ಮ ಅವನು ಸತ್ತರು ನೀವೇ ಸಾಯಿರಿ, ನಾ ಯಾಕೆ ಅಲ್ಲಿ ಬಂದು ಸಾಯ್ಬೇಕಂತ ಹೇಳಿ ಗೆದ್ದಾಗ ಚಪ್ಪಾಳೆ ಹೊಡೆಯುವ ಗೆಳೆಯನಕ್ಕಿಂತಲೂ ಬಿದ್ದಾಗ ಕೈ ಹಿಡಿದು ಮೇಲೆ ಎತ್ತಿ ಕಣ್ಣೀರು ಒರೆಸ್ತಕ್ಕಂಥ ಗೆಳೆಯನೇ ಸರ್ವಶ್ರೇಷ್ಠ ಎನ್ನುವ ಹಾಗೆ ಸ್ಮೋಕಿಂಗ್ ಈಸ್ 1 minute ಕಿಕ್, ಡ್ರಿಂಕಿಂಗ್ ಈಸ್ ಎ 2 hour ಕಿಕ್, ಈಟಿಂಗ್ ಈಸ್ ಎ 4 hour ಕಿಕ್, ಬಟ್ ಫ್ರೆಂಡ್ಶಿಪ್ ಈಸ್ ಎ ಲಾಂಗ್ ಲೈಫ್ ಕಿಕ್ ಎನ್ನುವ ಹಾಗೆ ಆ ಗೆಳೆತನದ ಅವಿನಾಭಾವ ಸಂಬಂಧದ ಅಂತ ಅವ ಏನು ಮಾಡ್ಯಾನ್ರಿ, ಗುಂಡಾಣಿ ಹಂಗೆ ಹೋಗ್ಯಾನಂಥೇಳಿ ನನ್ನ ಫೋಟೋ ಧಾರವಾಡದಾಗ ಇಟ್ಟು ನಮ್ಮ ಲಿಂಗಾಯತ್ ಸಮಾಜ ಪ್ರಕಾರ ಈಬತ್ತಿ ಹಚ್ಚಿ ಟೆಂಗ್ ಒಡೆದು ಊದಿನ ಕಡ್ಡಿ ಬೆಳಗಿ ನಗಿಸುವ ಗುಂಡಣ್ಣ ಡಿಗ್ಗಿ ನಗಲಾರದ ಲೋಕಕ್ಕೆ ಹೋದ. ಅದು ನನ್ನ ಹೆಂಡತಿಗೆ ಕಳಿಸ್ಯಾನ್ರಿ. ಮತ್ತು ವಾಪಸ್ ತಿರುಗಿ ವಾಟ್ಸಪ್ ಅದು ಎಲ್ಲ ಕಡೆ ವೈರಲ್ ಆಯ್ತ್ರಪ್ಪ. ಏನು ರಾಜೇಶ್ವರಿ ಹೋದ್ರಿ ಅಂತೆಲ್ಲ ನಿಮ್ಮ ಮನ್ಯಾಗ? ಎಲ್ಲಿ ಹೋತಾನೆ ಅವ್ವ, ಹೋತಾನ ಬರ್ತಾನ, ಹೋತಾನ ಬರ್ತಾನ, ಹೋತಾನ ಬರ್ತಾನ. ಅವಾಗ ಸತ್ತರು ನಮಗೆ 20 ಲಕ್ಷ ಇತ್ತು. ಇದು ಅಂತೂ ಮೊದಲೇ 20 ಲಕ್ಷ ಗಳಿಸೋದಾಗಿಲ್ಲ. ಇದು ಎಲ್ಲಿ ಗಳಿಸ್ತದ? ನಾವು ಮನೋಭಾವನೆ ಉಳಿದಿರುವ ಸಂದರ್ಭದಲ್ಲಿ ನಮ್ಮ ರೈತ ಕೊಟ್ಟಿರ್ತಕ್ಕಂಥ ಆ ಅನ್ನದಿಂದ ಇವತ್ತಿಗೂ ಕೂಡ ಈ ವೇದಿಕೆ ಮೇಲೆ ಉಳಿಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ, ಎಂಥ ಸರ್ ಸ್ವಲ್ಪೇ ಜನ ಇದ್ದರೂ ಇರಲಿ ನೋಡ್ರಿ, ಜರನೂ ಡಿಸ್ಟರ್ಬ್ ಇಲ್ಲ. ನಾ ಭಾಳ ಕಡೆ ಹಳ್ಳ್ಯಾಗ ಮಾಡ್ತೀನಿ ರೀ ಸರ್ ಕಾರ್ಯಕ್ರಮ. ತೋ ಇನ್ನೂ ವೇದಿಕೆ ಬಂದು ಮೊನ್ನೆ ಒಬ್ಬ ಏನು ಮಾಡ್ಯಾನ ರೀ, ಒಂದು 15-20 ದಿವಸದಿಂದ ನನಗೆ ಯಾವ ಕರ್ಕೊಂಡೋಗ್ಯಾನ ಅವನೇ ಕುಡಿದು ಬಂದಾನು. ನಿನಗಿಲ್ಲಿ ಯಾರು ಕರೆಸ್ಯಾರ? ಇಲ್ಲಿ ನೀನೇ ಕರ್ಕೊಂಡೋಗಿ ಯಾವ ಕರೆಸ್ಯಾನ ಅಂದ್ರೆ ಏನಲ್ಲೇ? ಅಲ್ಲ ಸರ್, ಯಾಕೆ ಬಂದಿದ್ದೀನಿ? ಅದೇ ಕಾಮಿಡಿ ಮಾಡೋ ಸಲುವಾಗಿ ಬಂದೀನಿ. ಯಾಕೆ ನಮ್ಮ ಊರಾಗ ಯಾವನು ಕಾಮಿಡಿ ಮಾಡಲ್ಲೇನ? ನೀ ನಗಿಸಿದ್ರೆ ನಗ್ತೇವೆ ನಾವು. ಬಂಧುಗಳೇ, ಭಾಳ ವಿಚಿತ್ರ ಜನ. ಇಂಥದ್ರ ಮಧ್ಯೆ ಏನಾಯ್ತು ರೀ, ಒಂದು ವೇದಿಕೆ ಇರಲಿಲ್ಲ, ಏನೇ ಸಣ್ಣ ವೇದಿಕೆ ಮೇಲೆ ಒಂದು ಮೈಕ್ ಕೊಟ್ಟು ಮಾತಾಡೋಕ್ಕೆ ಕೊಟ್ಟರು. ಎಂಥ ಸುಸಂಸ್ಕೃತವಾದ ಗ್ರಾಮ, ಹುಟ್ಟಿದರೆ ಇಂಥ ಊರಲ್ಲಿ ಹುಟ್ಟಬೇಕು. ಮನುಷ್ಯನಿಗೆ ಭಾಳ ಆನಂದ ಆಯಿತು ಜೀವನದಲ್ಲಿ. ಇಂಥ ಊರನ್ನು ನೋಡ್ಬೇಕಂತ ಇಷ್ಟೇ ಅಂದೀನಿ. ಒಬ್ಬ ಬಂದ, ನಿಂದ್ರಸಲೆ
ನೀನೆಂದ್ರೆ ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂದ್ರೆ ಊರೇ ಬದಲಾಯಿಸ್ತೀನಿ, MLA ಆದಂದ್ರೆ ನಾನು ಮತಕ್ಷೇತ್ರ ಬದಲಾಯಿಸ್ತೀನಿ, ಮಿನಿಸ್ಟ್ರ್ ಆದಂದ್ರೆ ನಾನು ಖಾತಾನೇ ಬದಲಾಯಿಸ್ತೀನಿ, CM ಆದ್ರೆ ನಾನು ರಾಜ್ಯನೇ ಬದಲಾಯಿಸ್ತೀನಿ ಅಂತ ಅಮಾಲಗತ್ತನ್ರಿ. ಅವನ ಮಗಲಾಗಿ ಅವನ ಹೆಣತಿ ಬಂದಾಳ. ಥೂ ನೀನು ಬಾಯಿದಾಗ ಮಣ್ಣು ಹಾಕ, ಏನು ಬದಲಾಯಿಸ್ತಿ? ಲುಂಗಿ ಹಾಕೊಂಬದು ಬಿಟ್ಟು ನಂದು ಲಂಗ ಹಾಕ್ಕೊಂಡಿದ್ದೀವಿ ಅದು ಬದಲಾಯಿಸ್ ಅಂದಳು. ನಿಷಾದಾಗ ಹಾಕಿಂದು ಲಂಗ ಹಾಕೊಂಡು ಬಂದ ನನ್ನ ಮಗ ಇವ. ಇವು ದೇಶ ಬದಲಾಯಿಸ್ತಾವ ಇವು. ಏನು ತೆಗಿತೀರಿ ಬಿಡ್ರಪ್ಪ ಅದು ಮೊಬೈಲ್ದಾಗ. ಅವೇನು ಮೊಬೈಲ್ ಅಂತೂ ಬಂದ ಮೇಲೆ ಹಿಂಗಾಗ್ಯಾವ್ರಣ್ಣ. ಮನ್ನ ಇಲ್ಲೊಂದು ಊರು ಬಲ್ಲಿ ನಡೆದೀನಿ, ಒಂದು ಹುಡುಗ ಇದಕ್ಕೆ ಕುಂತಲೇ ಮೊಬೈಲ್ ತಿಕ್ಲಗತ್ತಾನ. ಹಿಂಗೆ ಗಾಸಲ್ ಹಿಂದೆ ಹಂದಿ ಬಂದು ಅವನಿಗೆ ತಿಕ್ಲಗತ್ತದ ಗಾಸ್ ಘಾಸ್ ಘಾಸ್ ಘಾಸ್. ಅದು ಹಿಂದೆ ಹಂದಿ ಅದಾನಂದ್ರೂ ಗೊತ್ತಿಲ್ಲ, ಮಂದಿ ಯಾರನಂದ್ರೂ ಗೊತ್ತಿಲ್ಲ. ಇವೇನು ಮುಂದೆ ಏನಾಗ್ತಾವ ಅಂತ್ರಿ. ಅವು ಏನೇನು ಅಂದ್ರಪ್ಲೇನೆ ಹೋಗಿ ದೊಡ್ಡ ಸಿಟಿ ಸೇರ್ತಾವ್ರಿ. ನಮ್ಮ ಅತ್ತಿಗೆ ಮೊನ್ನೆ ನಾ ಬೆಂಗಳೂರಿಗೆ ಕರ್ಕೊಂಡು ಹೋಗಿನಿ. ಅದು ಮುದುಕಿ ನಾನು ಹೋದ ತಕ್ಷಣ ಮಳೆ ಅಂದ್ರೆ ಮಳೆ ಬಂತ್ರಿ. ಮಳೆ ಬಂದ ತಕ್ಷಣವೇ ಆಕಿನ ಮೈ ತೊಯ್ತು, ನನ್ನ ಮೈ ತೊಯ್ತು. ಅವ್ರ ಮನೆಗೆ ಹೋದ್ವಿ. ಹೋದ ತಕ್ಷಣವೇ ಈ ಸಾವಿತ್ರಿ ಬೇಗ ಮುದುಕಿ ಅಜ್ಜಿ ಅತ್ತಿ ತೊಯ್ಸ್ಕೊಂಡು ಬಿಟ್ಟಾಳ. ಬೇಗ ಆಕಿಗೆ ಒಂದಿಷ್ಟು ಬೇಗನೆ ಕೊಟ್ಟು ಬಿಡುವೆ, ಒಂದು ಏನಾದರೂ ಸೀರೆ ಅಂತ ನಾ ಅಂತೀನಿ ರೀ. ಅವ್ರ ಮನೆ ಹೊಟ್ಟೆ ಸೀರೆ ಇಲ್ಲ, ಬರೀ ನೈಟಿ ಅವರಿ. ಅದು ಮುದುಕಿ ಒಂದಿನೂ ನೈಟಿ ಹಾಕ್ಕೊಂಡಿಲ್ಲ. ಅತ್ತೆ ತೊಗೊಂಡು ಹಾಕ್ಕೊಂಡು ಬಿಡು, ಒರೆಸ್ಕೊಂಡು ಹಾಕ್ಕೊಂಡು ಬಿಡು ಅಂತಂದಾರ್ರಿ. ಆಕೆ ಏನು ಮಾಡ್ಯಾಳ ಗೊತ್ತೇನ್ರಿ? ಅದು ಒಳಗೆ ಹೋಗೋದಕ್ಕೆ ಕರೆಂಟ್ ಹೋಗ್ಯಾವ. ಒಳಗೆ ಹೋಗೋದಕ್ಕೆ ಕರೆಂಟ್ ಹೋಗ್ಯದ. ಮುದುಕಿ ಏನು ಮಾಡ್ಯದ್ರಿ? ನೈಟಿ ಬುಡುಕಿಂದ ಮ್ಯಾಲೆ ಮಾಡ್ಯಾಳ, ಮ್ಯಾಲಿಂದ ತೆಳಗೆ ಮಾಡ್ಯಾಳ. ಹಂದಿ ಸಿಗಿಬಿದ್ದಂಗೆ ಸಿಗಿಬಿದ್ದಾಳ ಒಳಗೆ. ಬರ್ರಿ ಸಿಗಿಬಿದ್ದಿನ ಬಾರೇ, ರೇಖಾ ತೆಗಿಬಾರೇ, ಬರ್ರಿ. ಬಂಧುಗಳೇ, ಎಂದೆಂದಿಗೂ ಸೀರೆ ಎಲ್ಲೆಲ್ಲಿಯೂ ಸಿಗಿಬಿದ್ದಿಲ್ಲ. ಯಾಕಂದರೆ ಆ ಸೀರೆ ಈಗಂತೂ ಇಲ್ಲಿ ಯಾರೂ ಇಲ್ಲ. ನಮ್ಮ ಅಕ್ಕವರೊಬ್ಬರು ಬಂದಾರೆ, ಅಲ್ಲಿ ಒಂದು 2-3 ಹೆಣ್ಮಕ್ಳು ಬಂದಾರೆ ಅಷ್ಟೇ. ಹೆಣ್ಮಕ್ಳ ಸಂಖ್ಯೆ ಇಲ್ಲ. ನಾವು ಒಂದು ವರ್ಷದಿಂದ ನಾವು ಬಸ್ನ್ಯಾಗ ನಾವು ಗಣಸರೇ ಇಲ್ದಂಗೆ ಆಗ್ಯದ್ರಿ. ಅವ ಕಂಡಕ್ಟರ್ ಒಟ್ಟೆ ನಮ್ಮ ಕಡೆ ನೋಡಲ್ಲಾಗ್ಯ. ನಾವು ಏನಿಲ್ಲ, ಆಧಾರ ನಮ್ಮ ಸಲ್ಡಾಗ್ಯದ. ಹುಡ್ದಾರ ಹುಚ್ಚಾದಂಗೆ ಆಗಿವ್ರಿ. ಇಲ್ಲಿ ಯಾರೂ ಇಲ್ಲ. ನಮ್ಮ ಅಕ್ಕ ಒಬ್ಬಕ್ಕನೇ ಬಂದಾಳ. ಮತ್ತೆ ಯಾರು ಏನು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಅಲ್ಲೊಂದು 3-4 ಮಂದಿ ಬಂದಿರ ಅಕ್ಕೋರೆ. ನಿಮಗೆ ಧನ್ಯವಾದ ಹೇಳ್ಬೇಕಂದ್ರೆ ಸಂಗಟ ಆಧಾರ್ ಕಾರ್ಡ್ ತಂದಿರೋ ಏನು ಮಾಡಿರೋ. ನಿಮಗೆ ಧನ್ಯವಾದ ಹೇಳ್ಬೇಕಂದ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮ್ಯಾಲ್ರಿ 70 ವರ್ಷ ಆದಮೇಲೆ ಇಲ್ಲಿ ತನಕ ಬಸ್ಸಿನ ಬಾಕಲು ಯಾರೂ ಮುರಿದಿದ್ದಿಲ್ಲ. ನಮ್ಮ ಹೌದೇರೆ ಬಸ್ಸಿನ ಬಾಕಲು ಕಡಿಗೆಟ್ರಲ್ಲೇ ಯವ್ವ. ನಿಮಗೆ ಕೋಟಿ ಧನ್ಯವಾದಗಳನ್ನು ಈ ವೇದಿಕೆ ಪರವಾಗಿ. ಅದಮಾ ಧನಂ ಮಿಚ್ಚಂತಿ ಧನಂ ಮಾನಚ ಮಧ್ಯಮ ಉತ್ತಮ ಮಾನ ಮಿಚ್ಚಂತಿ ಮಹಾನೋ ಮಹತ್ತಾಯತ ಧನ್ಯತ ಎನ್ನುವ ಹಾಗೆ ಬಂಧುಗಳೇ, ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬೆಳೆದು ಸಾಲದಲ್ಲಿ ಸಾಯುವ ನಮ್ಮ ರೈತನನ್ನು ಕಂಡು ದುಃಖ ಉಕ್ಕೇರಿ ಬರ್ಪದು ನೋಡಯ್ಯ. ಕೃಷಿಯಿಂದ ಕುರ್ಚಿ ಏರಿದ ಬಂಡ ಕುರ್ಸಾಲರಿಗೆ ರುಂಡ ತೆಗೆಯಬೇಕು ನೋಡ ವೀರಭದ್ರೇಶ ಅಂಥೇಳಿ ಸುರಪೂರದ ಕವಿ ಬರಿತಾನಂತಂದರೆ ಬಂಧುಗಳೇ, ಜಗತ್ತಿನಲ್ಲಿ ಎಲ್ಲರಿಗೂ ದುಃಖ ಬರಲಿ, ಅನ್ನ ಕೊಡ್ತಕ್ಕಂಥ ಅನ್ನದಾತನಿಗೆ ಮಾತ್ರ ದುಃಖ ಬರಬಾರ್ದು ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ಘಂಟಾಘೋಷವಾಗಿ ಹೇಳುವುದರ ಜೊತೆಯಲ್ಲಿ ನಾವೆಲ್ಲ ಕಾಲಿಗೆ ಹೆಚ್ಚು ಕೆಲಸ ಕೊಡಲಾಗಿವ್ರಿ, ಬರೀ ತೆಲಿಗೆ ಹೆಚ್ಚು ಕೆಲಸ ಕೊಡ್ತಾ ಇದ್ದೀವಿ. ತೆಲಿಗೆ ಹೆಚ್ಚಿಗೆ ಎಲ್ಲಿ ಕೆಲಸ ಕೊಡ್ತಾರ ಅವಾಗ BP ಶುಗರ್ ಹೆಚ್ಚಿಗೆ ಆಗ್ತದೆ. ಎಲ್ಲಿ ಕಾಲಿಗೆ ಹೆಚ್ಚಿಗೆ ಯಾವಾಗ ಕೆಲಸ ಕೊಡ್ತಾರೋ ಅವಾಗ BP ಶುಗರದಿಂದ ನಾವು ಇರಲಿಕ್ಕೆ ಸಾಧ್ಯ. ಅದು ಆಗಬೇಕಾದ್ರೆ ಏನು ಮಾಡಬೇಕಂದ್ರೆ ಪ್ರತಿಯೊಬ್ಬರು ಸಾವಯವ ಕೃಷಿಯ ಕಡೆ ಬಂದಾಗ ಮಾತ್ರ ಮತ್ತೆ ನಾವು ಮನುಷ್ಯರಾಗಿ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳಿ, ಇಲ್ಲೆಲ್ಲ ಭಾಳ ಜನ ಬಂದಿರಿ ಸರ್. ರಾಜಶೇಖರ್ ಪಾಟೀಲ್ ಅವರು ಎಲ್ಲ ಜನ ಬಂದಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಹೆಚ್ಚಿಗೆ ಮಾತನಾಡಿ, ಯಾಕಂದರೆ ವೇದಿಕೆ ಮೇಲೆ ಶರಣು ಪಪ್ಪ ಅಣ್ಣ ಇದ್ದಾರೆ. ಯಾಕಂದರೆ ಕೈಯಿಂದ ಎಸೆದ ಕಲ್ಲು 100 ಅಡಿ ಹೋಗಿ ಬೀಳುತ್ತದೆ, ಬಂದೂಕಿನಿಂದ ಹೊಡೆದಿರ್ತಕ್ಕಂಥ ಗುಂಡು 1000 ಅಡಿ ಹೋಗಿ ಬೀಳುತ್ತದೆ, ಫಿರಂಗಿಯಿಂದ ಹೊಡೆದಿರ್ತಕ್ಕಂಥ ಗುಂಡು 5 ಕಿಲೋಮೀಟರ್ ಹೋಗಿ ಬೀಳುತ್ತದೆ. ಬಡವರ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ರೊಟ್ಟೆಯ ತುಂಡು ಅದು ಸ್ವರ್ಗದ ಬಾಗಿಲಿಗೆ ಸೇರುತ್ತದೆ ಅಂತಕ್ಕಂಥ ಮನೋಭಾವನೆಯಿಂದ ಸದಾ ಅವರು ದಾಸೋಹವನ್ನು ಮಾಡ್ತಾ ಸಮಾಜಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಅಣ್ಣನವರಿಗೂ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ನನಗೂ ಕೂಡ ಒಬ್ಬ ಸಣ್ಣ ಪ್ರತಿಭೆ ಆದರೂ ಕೂಡ ನಮ್ಮವರು ಬೆಳಿಬೇಕಂತಕ್ಕಂಥ ಮನೋಭಾವನೆಯಿಂದ
ಹಿರಿಯರಾಗಿರ್ತಕ್ಕಂಥ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್ ಸರ್ ಅವರು ನಮಗೂ ಕೂಡ ಈ ವೇದಿಕೆಯನ್ನು ಕೊಟ್ಟು ಮಾತನಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಸರ್. ನಿಮ್ಮೆಲ್ಲರಿಗೂ ದೇವರು ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ. ಈ ವರ್ಷ ರೈತನಿಗೆ ಧಾರಾಕಾರವಾಗಿರ್ತಕ್ಕಂಥ ಮಳೆ ಬಂದಿದೆ. ಅವನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಸದಾ ನಗನಗುತ್ತಾ ಅವನ ಬದುಕನ್ನು ಸಾಗಿಸಲಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳಿ, ಅನ್ನ ಕೊಡ್ತಕ್ಕಂಥ ರೈತನನ್ನು, ದೇಶ ಕಾಯ್ತಕ್ಕಂಥ ವೀರ ಯೋಧರನ್ನು ಸ್ಮರಿಸಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.